ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗೌ ಟಾಕ್ಸ್. ಇವತ್ತು ನಾನು ರ್ಯಾಂಡಮ್ ಆಗಿ ಈವ್ನಿಂಗ್ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೆ. ನನ್ನ ಮಗ ವಾಕಿಂಗ್ ಹೋಗೋಣ ಅಂತ ಕೇಳ್ತಿದ್ದ. ಸೊ ನಾನು ಡೈಲಿ ಝೋನ್ಗೆ ಹೋಗಬೇಕಿತ್ತು. ಹಂಗೆ ವಾಕಿಂಗ್ ಹೋಗಿದ್ರೆ ಡೈಲಿ ಝೋನಲ್ಲಿ ಮೆಟೀರಿಯಲ್ಸ್ ಅಂತ ಹೊರಟೆ. ಕಡಲೆಬೇಳೆ ಆಗೋಗಿದ್ದು ಅಂತ ಕಡಲೆಬೇಳೆ ತಗೋಬಾ ಅಂದರು ನಮ್ಮಮ್ಮ. ಮತ್ತು ಹಾಗೆ ನೈಟ್ಗೆ ಸಾಂಬಾರಿತ್ತು, ಸೈಡ್ ಡಿಶ್ಗೆ ಮೊಟ್ಟೆ ತಗೋಬಾ ಅಂತ ಹೇಳಿದರು. ಸೊ ನನಗೆ ತುಂಬ ದಿನದಿಂದ ಮ್ಯಾಗಿ ತಿನ್ನಬೇಕು ಅಂತ ಬೇರೆ ಅನ್ನಿಸ್ತಿತ್ತು. ಸೊ ಡೈಲಿ ಝೋನ್ಗೆ ಹೋಗ್ಬಿಟ್ಟು ಮೊಟ್ಟೆ, ಮ್ಯಾಗಿ ಮತ್ತು ಕಡಲೆಬೇಳೆ 1/4 kg, ಮೊಟ್ಟೆ ಒಂದು 5 ಮತ್ತು ಮ್ಯಾಗಿ 80 ರೂಪೀಸ್ಗೆ ತೊಗೊಂಡು ಬರೋಣ ಅಂತ ಹೋದೆ. ನನ್ನ ಮಗ ಐಸ್ ಕ್ರೀಮ್ ಬೇಕು, ಚಾಕಿ ಬೇಕು ಅಂತ ಕೇಳ್ತಿದ್ದ. ನಾನು ಅದೆಲ್ಲ ತಿನ್ನಬಾರ್ದು, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಿಸ್ದೆ. ನಾನು ಹೇಳಿದ್ರೆ ಕೇಳ್ತಾನೆ ಅವನು, ಪಾಪ ಏನು ಕೇಳಲಿಲ್ಲ. ನಾನು ಜಾಸ್ತಿ ನನ್ನ ಮಗನಿಗೆ ಬರೀ ಡ್ರೈ ಫ್ರೂಟ್ಸ್ ಅಷ್ಟೇ ಪ್ರಿಫರ್ ಮಾಡೋದು. ಸೊ ಇದೆಲ್ಲ ತಂದು ಮನೆಯಲ್ಲಿಟ್ಟಾದಮೇಲೆ ಸಂಜೆ ಆಗಿತ್ತು. ಸೊ ಆವಾಗ ಮತ್ತೊಂದು ಸಲ ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ದೇವ್ರಿಗೆ ದೀಪ ಹಂಚೋಣ ಅಂತ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಹಾಕಿರೋ ಬತ್ತಿನೇ ಇತ್ತು ದೀಪದಲ್ಲಿ. ಸೊ ಬತ್ತಿನ ಶಾರ್ಪ್ ಮಾಡಿಬಿಟ್ಟು ಒಂಚೂರು ಎರಡು ದೀಪಕ್ಕೂ ಎಣ್ಣೆ ಹಾಕ್ಬಿಟ್ಟು ದೀಪ ಅಂಟಿಸಿ ಒಂದು 5 to 10 ಮಿನಿಟ್ಸು ಧ್ಯಾನ ಮಾಡಿದೆ. ಸೊ ಅದು ಆ ಡಬ್ಬದಲ್ಲೇ ಮ್ಯಾಚ್ ಬಾಕ್ಸು ಡಬ್ಬದಲ್ಲಿ ನನ್ನ ಮಗ ಕಿತ್ತಾಕ್ತಾನೆ ಅಂತ ಡಬ್ಬದಲ್ಲೇ ಮ್ಯಾಚ್ ಬಾಕ್ಸು ಎತ್ತಿಟ್ಟಿರ್ತೀವಿ. ಬಾಕ್ಸ್ ನಿಮಗೆ ಕಾಣಿಸ್ತಿರ್ಬೋದು ಫೋಟೋದಲ್ಲಿ. ಆ ಡಬ್ಬದಲ್ಲೇ ಅಂಟಿಸ್ಬಿಟ್ಟು ಮ್ಯಾಚ್ ಬಾಕ್ಸ್ ಅದೆಲ್ಲ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ನನ್ನ ಮಗ ಅಂತೂ ಫುಲ್ ತೀಟೆ. ಸೊ ಅದರಲ್ಲಿ ಹಾಕಿಟ್ಟಿರ್ತೀವಿ. ದೀಪ ಅಂಟಿಸ್ಬಿಟ್ಟು ಒಂದು 5 to 10 ಮಿನಿಟ್ಸು ಧ್ಯಾನ ಮಾಡಿಬಿಟ್ಟು ಹೆಂಗೋ ವಾಕಿಂಗ್ ಹೋಗಿದೆ, ದೀಪ ಅಂಟಿಸ್ದೆ. ಸ್ವಲ್ಪ ಮೈಂಡು ಫ್ರೆಶ್ ಅಪ್ ಆಗಿತ್ತು. ಹಾಗೆ ನನ್ನ ಮಗ ಬೆಳಗಿಂದ ಆಟ ಆಡ್ಕೊಂಡೇ ಇದ್ದ, ಏನೂ ನಿದ್ದೆ ಸಹ ಮಾಡಿರಲಿಲ್ಲ. ಅವ್ನು ಬೆಳಗಿಂದ ನಿದ್ದೆ ಮಾಡಿಲ್ಲ ಅಂದರೆ ನೈಟು ಬೇಗ 7ಗೆ ನಿದ್ದೆ ಮಾಡಿಬಿಡ್ತಾನೆ. ಸೊ ಎಲ್ಲ ದೀಪ ಹಚ್ಚಿದ್ದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಆದರೂ ಅವನಿಗೆ ಮಾಡಿಕೊಡೋಣ ಮಲ್ಕೊಳ್ಳೋ ಅಷ್ಟರಲ್ಲಿ ಅಂತ ಮ್ಯಾಗಿ ಮಾಡೋಣ ಅಂತ ಮಾಡಿದೆ. ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಅದಕ್ಕೆ ಮ್ಯಾಗಿ ಸ್ಯಾಚೆಟ್ಸು ಬಂದಿರುತ್ತಲ್ಲ ಮ್ಯಾಗಿ ಪ್ಯಾಕೆಟಲ್ಲಿ, ಆ ಸ್ಯಾಚೆಟ್ಸ್ ಎಲ್ಲ ಹಾಕಿದೆ. ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಮ್ಯಾಗಿ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಮ್ಯಾಗಿ ಅದರಲ್ಲಿ ಅದು ತೆರಳಿದವಾಗ ಮ್ಯಾಗಿ ಹಾಕಿದೆ. ಒಂದು ಸ್ವಲ್ಪ ನೀರು ಜಾಸ್ತಿ ಇಡಬೇಕಿತ್ತು, ನೀರು ಸ್ವಲ್ಪ ಕಡಿಮೆ ಇಟ್ಟಿದ್ದೆ. ಸೊ ಅದು ಒಂಚೂರು ಗಟ್ಟಿ ಬಂತು. ನಾನು ಮ್ಯಾಗಿ ಜಾಸ್ತಿ ಮಾಡಲ್ಲ, ಯಾವಾಗೋ ಒಂದು ಟೈಮ್ ಮಾಡಿದ್ದು. ಸೊ ಅದಕ್ಕೆ ಮ್ಯಾಗಿ ತಿನ್ನಬಾರ್ದು ಅಂತ ಮ್ಯಾಗಿ ಜಾಸ್ತಿ ಮಾಡಲ್ಲ. ಮತ್ತು ಒಂದು ಅರ್ಧ ವರ್ಷನೇ ಆಯ್ತು ಮ್ಯಾಗಿ ಮಾಡಿಬಿಟ್ಟು. ಅದಾದಮೇಲೆ ಒಗ್ಗರಣೆ ಇಡೋಣ ಸ್ವಲ್ಪ ಅಂತ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಅದು ಏನು ನಾನು ಎಕ್ಸ್ಟ್ರಾ ಇದು ಹಾಕಲಿಲ್ಲ, ವೆಜಿಟೇಬಲ್ಸು. ಒಂದು ಎಗ್ಗು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ಹಾಕಿದೆ. ಎಗ್ ಹಾಕ್ಬಿಟ್ಟು ಮ್ಯಾಗಿ ಆಗಿತ್ತು, ಅದು ಬೆಂದಿತ್ತು. ಸೊ ಮ್ಯಾಗಿ ಅದರಲ್ಲಿ ಹಾಕ್ಬಿಟ್ಟು ಮ್ಯಾಗಿ ರೆಡಿ ಆಯಿತು. ನಮ್ಮ ಹಸ್ಬೆಂಡು ಇದ್ದರು, ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಕೊಟ್ಟೆ. ಅವ್ರು ಹೇಳಿದ್ರು ಇನ್ನು ಸ್ವಲ್ಪ ನೀರು ಇಡಬೇಕಾಗಿತ್ತು, ಹಿಂಗೇನಾ ಮ್ಯಾಗಿ ಇರೋದು ಅಂತ. ಅದೇ ಮತ್ತು ನೆಕ್ಸ್ಟು ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ಡೇದು ಒಂದು 3-4 ಡೇಸಿಂದ ನಾನು ಕಂಟಿನ್ಯೂಸ್ ತಲೆಗೆ ಸ್ನಾನ ಮಾಡ್ತಿದ್ದರಿಂದ ನನ್ನ ಕೂದಲು ಫುಲ್ಲು ಒಂಥರ ಆಗೋಗಿದ್ವು. ನಮ್ಮಮ್ಮ ಬೈದು ಎಣ್ಣೆ ಹಚ್ಚಿದ್ರು ತಲೆಗೆ, ಕೂದಲು ಹೆಂಗೆ ಮಾಡ್ಕೊಂಡಿದ್ದೀಯ ನೋಡು ಅಂತ. ಅದಾದಮೇಲೆ ನನ್ನ ಮಗನ ನಮ್ಮಮ್ಮ ಎತ್ಕೊಂಡ್ರು. ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಒಂದು 4 ಮಾವಿನಕಾಯಿ ಇದ್ವು, ಅದೆಲ್ಲ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಒಂದಿಡಿ ಉಪ್ಪು ಹಾಕ್ಬಿಟ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದೆ ಕಲರ್ ಇರಲಿ ಅಂತ. ಮತ್ತು ನಾವು ಮನೆಯಿಂದ ಆಡಿಸ್ಕೊಂಡಿರೋದು ಸ್ವಲ್ಪ ಹಾಕಿದೆ. ಅದು ತಟ್ಟೆಯಲ್ಲಿ ಬೆರ್ಸೋಕ್ಕಾಗಿಲ್ಲ ಅಂತ ಒಂದು ದೊಡ್ಡದು ಬೇಸನ್ ಅಂತ ತೊಗೊಂಡು ಅದರಲ್ಲಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ನೀವು ನೋಡ್ತಿದ್ದೀರಾ ಫೋಟೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಮಾವಿನಕಾಯಿ
ಸೊ ಮಾಡಿಬಿಟ್ಟು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಾನು ಮೊನ್ನೆನೇ ಒಂದು ಸಲ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೆ, ಅದಕ್ಕೆ ಒಗ್ಗರಣೆ ಹಾಕಿದ್ದೆ, ಅದೇ ಸ್ವಲ್ಪ ಇತ್ತು ಒಗ್ಗರಣೆ. ಸೊ ಇದು ಇವತ್ತೇನು ಒಗ್ಗರಣೆ ಹಾಕಲಿಲ್ಲ, ಅದೇ ನೀವು ಇದೇ ರಿಮೈನಿಂಗ್ ಉಪ್ಪಿನಕಾಯಿ ಮೊನ್ನೆ ಹಾಕಿದ್ದು. ಸೊ ಇದ್ರದ್ದೇ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ಅಷ್ಟೇ. ಮತ್ತು ಈ ಜಾರ್ ಇದೆಯಲ್ಲ, ಈ ಜಾರಲ್ಲಿ ನಾನು ಇವಾಗ ಹಾಕಿರೋ ಉಪ್ಪಿನಕಾಯಿನ ತುಂಬಿದೆ. ಜಾರಲ್ಲಿ ಹಾಕಿದ್ರೆ ಎಷ್ಟು ದಿನ ಆದರೂ ಇರುತ್ತೆ, ಏನಾಗಲ್ಲ, ಚೆನ್ನಾಗಿರುತ್ತೆ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು. ಅದಾದಮೇಲೆ ಮತ್ತೆ ನಮ್ಮಮ್ಮ ಎಲ್ಲ ಸ್ವಲ್ಪ ಸ್ವೀಪ್ ಮಾಡಿದ್ರು ಮನೆಯೆಲ್ಲ. ಮತ್ತು ಕಾಫಿಗೆ ಇಟ್ಕೊಡು ಅಂತ ನಂಗೆ ಹೇಳಿದ್ರು. ಸೊ ನಾನು ನಮ್ಮಮ್ಮ ಒಬ್ಬರಿಗೆ ಕಾಫಿಗೆ ಇಡೋಣ ಅಂತ ಒಂದು ಗ್ಲಾಸ್ ಹಾಲು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಕಾಫಿ ಪುಡಿ ಹಾಕ್ಬಿಟ್ಟು, ನಮ್ಮ ಮನೇಲಿ ಜಾಸ್ತಿ ಸ್ವೀಟಾಗಿ ಕುಡಿಯೋಲ್ಲ ಕಾಫಿ, ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಕಾಫಿ ಪುಡಿ ಜಾಸ್ತಿ ಹಾಕ್ತೀವಿ. ಸೊ ಹಾಕ್ಬಿಟ್ಟು ನಮ್ಮಮ್ಮಂಗೆ ಸ್ವಲ್ಪ ಕಾಫಿ ಪ್ರಿಪೇರ್ ಮಾಡೋಣ ಅಂತ ಸ್ಟವ್ ಮೇಲೆ ಇಟ್ಟೆ. ಸ್ಟವ್ ಮೇಲೆ ಇಟ್ಟ ತಕ್ಷಣ ನನ್ನ ಮಗನ ಮಲಗಿಸಿ ಮಾಡ್ತಿದ್ದೆ. ನನ್ನ ಮಗ ಒಂಚೂರು ಕುಯ್ಯಿ ಅಂತಿದ್ದ, ಹೋಗಿ ಒಂದು ಸಲ ಹೋಗಿ ಬಂದೆ ನನ್ನ ಮಗನ್ನ. ಹೋಗಿ ಬರೋಷ್ಟೊತ್ತಿಗೆ ಕಾಫಿ ತೆರಳುತ್ತೆ ಅಂತೇಳ್ಬಿಟ್ಟು, ಕಾಯುತ್ತೆ ಅಂತೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಹೋದೆ. ನಾನು ಇವಾಗ ಜಾಸ್ತಿ ಬಿಸಿಲಲ್ಲ, ಕಾಫಿ ಕುಡಿಯೋದೇ ಇಲ್ಲ. ಇವತ್ತೊಂದು ಹಾಫ್ ಗ್ಲಾಸ್ ಕುಡಿದಿದ್ದಷ್ಟೇ, ಫುಲ್ ನಾನು ರೇರಿ ಕಾಫಿ ಕುಡಿಯೋದು. ಕಾಫಿ ನನ್ನ ಪ್ರೆಗ್ನೆನ್ಸಿ ಆಗಿದ್ದೆ ಕಾಫಿ ಬಿಟ್ಬಿಟ್ಟೆ. ಯಾವತ್ತೋ ಒಂದಿನ ಕುಡಿಬೇಕು ಅಂತ ತುಂಬ ಅನಿಸಿದ್ರೆ, ತಲೆನೋವು ಬಂದರೆ ಮಾತ್ರನೇ ಕಾಫಿ ಕುಡಿಯೋದು. ನಮ್ಮ ಅಮ್ಮನಿಗೆ ಸ್ವಲ್ಪ ಕಾಫಿ ಫೇವ್ರೇಟ್ಸು, ಕಾಫಿ ಮಾಡಿಕೊಡು ಅಂತಿದ್ರು ಅಂತ ನನ್ನ ಮಗನಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ಬಿಟ್ಟು ನಮ್ಮ ಅಮ್ಮನಿಗೆ ಕಾಫಿ ಮಾಡಿಕೊಟ್ಟೆ. ನನ್ನ ಮಗ ಮಲಗಿರೋ ಅಷ್ಟರಲ್ಲಿ ನನ್ನ ಮಗಂದು ಕೆಲಸ ಎಲ್ಲ ಮುಗಿಸ್ಕೋಬೇಕು. ಒಂದು ಹಾಲಿಗೆ ಫಾರ್ಮುಲಾ ಮಿಲ್ಕ್ಗೆ ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸಿಟ್ಟು ಹಂಗೆ ಒಂದು ಬಾಟ್ಲೆಲ್ಲ ವಾಶ್ ಮಾಡಿಬಿಟ್ಟು, ಅವನು ಫುಲ್ ಕಂಟಿನ್ಯೂಸ್ ನಿದ್ದೆ ಹೋಗಲ್ಲ. ನೈಟ್ ಟೈಮ್ ಆದರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಮಾರ್ನಿಂಗ್ ಟೈಮು 20 ಮಿನಿಟ್ಸ್ ಹಾಫ್ ಆನ್ ಅವರ್ಗೆಲ್ಲ ಎದ್ದೊಳ್ತಾನೆ ಒಂದೊಂದು ಸಲ. ಜಾಸ್ತಿ ಕಂಟಿನ್ಯೂಸ್ ನಿದ್ದೆ ಮಾಡಲ್ಲ, ನಿದ್ದೆ ಹೋಗ್ತಾನೆ, ಬಿಟ್ಟು ನಿದ್ದೆ ಮಾಡ್ತಾನೆ. ಕಂಟಿನ್ಯೂಸ್ ಅಂತೂ ನಿದ್ದೆ ಮಾಡಲ್ಲ. ಅಷ್ಟರಲ್ಲಿ ನನ್ನ ಮಗ ಎದ್ನ. ನಾನು ಬೇಗ ಹೋಗ್ಬಿಟ್ಟು, ಒಂದೇ ಸಮನೆ ಎದ್ದರೆ ಮಾತ್ರ ಸುಮ್ಮನೆ ಇರಲ್ಲ, ಅಳ್ತಾ ಇರ್ತಾನೆ ಎದ್ದಿದ ತಕ್ಷಣವೇ. ಸೊ ಅವನು ಉಬ್ದೆ, ಅವನು ಹಂಗೆ ಉಗಿದ್ರೆ ಮಲ್ಕೊಳಲ್ಲ, ಹಾಡು ಹೇಳ್ಕೊಂಡು ಉಬ್ಬಬೇಕು. ಸೈಲೆಂಟಾಗಿ ಉಬ್ಬಿದ್ರೆ ಮಲ್ಕೊಳಲ್ಲ. ನಮ್ಮ ಮನೆಯಲ್ಲಿ ಹುಕ್ಕು ಮೇಲೆ ಕಂಬಿ ಹಾಕಿಲ್ಲ ಜೋಲಿ ಹಾಕೋಕ್ಕೆ. ಸೊ ನಾವು ಸ್ಟೇರ್ಸ್ಗೆ ಒಂದು ಸ್ಯಾರಿ ಕಟ್ಕೊಂಡಿದ್ದೀವಿ, ಸ್ಟೇರ್ಸ್ದು ಅದಕ್ಕೇ ಕಟ್ಕೊಂಡಿದ್ದೀವಿ. ಏನು ಮಾಡೋದು, ನನ್ನ ಚಿಕ್ಕ ಮಗನಿಗೊಂದು ದೊಡ್ಡ ಮಗನಿಗೊಂದು 2 ಜೋಲಿ ಕಟ್ಟಿದ್ದೀವಿ, 2 ಸೀರೆಯಲ್ಲಿ. ಸೈಲೆಂಟಾಗಿ ಉಗಿದ್ರೆ ಅಂತ ಅವ್ನು ಮಲ್ಕೊಳೋದೇ ಇಲ್ಲ. ನಾನು ಬ್ರಹ್ಮ ಮುರಾರಿ ಮತ್ತು ದೇವ್ರ ಶ್ಲೋಕಾಸೆ ಹೇಳ್ಬಿಟ್ಟು ಮಲಗಿಸ್ತೀನಿ. ಸೊ ಅವನಿಗೆ ಸ್ವಲ್ಪ ನಿಧಾನಕ್ಕೆ ಉಗಿದ್ರೂ ಮಲ್ಕೊಳಲ್ಲ, ಜೋರಾಗಿಯೇ ಉಬ್ಬಬೇಕು. ನಾನು ಉಗಿದ್ರೇ ಸ್ವಲ್ಪ ಮಲ್ಕೊಳೋದು, ಅದು ಗುರ್ತಿಟ್ಕೊಂಡಿದ್ದಾನೆ. ಸೊ ನಾನು ಉಗಿದ್ರೇ ಮಲ್ಗೋದು ಅವನು. ಒಂದು 5 ಮಿನಿಟ್ಸ್ ಉಬ್ದೆ ಮಲ್ಕೊಂಡ. ಮತ್ತೆ ಹೋಗಿ ನಮ್ಮಮ್ಮಂಗೆ ಕಾಫಿ ಕೊಡೋಣ, ಕಾಫಿ ಪ್ರಿಪೇರ್ ಆಗಿತ್ತು. ನಾನೊಂದು 1/4 ಗ್ಲಾಸ್ ಅಷ್ಟೇ ಕಾಲು ಗ್ಲಾಸ್ ಒಂದು ಕಾಫಿ ಕುಡಿದ್ಬಿಟ್ಟು ನಮ್ಮಮ್ಮಂಗೆ ಎತ್ಕೊಂಡು ಕೊಡೋಣ ಅಂತ ಹೊರಟೆ. ಹೊರಗಡೆ ಅಂತೂ ಫುಲ್ ಗಾಳಿ ಬೀಸ್ತಿತ್ತು. ಇವತ್ತು ಸಂಜೆ ಫುಲ್ ಗಾಳಿ ಬೀಸ್ತಿತ್ತು. ಕೊಟ್ಟೆ, ನಮ್ಮಮ್ಮಂಗೆ ಕಾಫಿ ಕೊಟ್ಟೆ. ನನ್ನ ಮಗ ಹೊರಗಡೆ ಆಟ ಆಡ್ತಿದ್ದ, ನೀವು ವಿಷುವಲ್ಸ್ ನೋಡ್ತಿರ್ಬೋದು. ಕಾಫಿ ಹೋಗಿ ನಮ್ಮಮ್ಮಂಗೆ ರೆಡಿಯಾಗಿತ್ತು. ಕಾಫಿ ಕೊಟ್ಟು ಹಾಗೆ ನಾನು ಒಂದು 1/4 ಗ್ಲಾಸು ಕಾಫಿ ಕುಡ್ಕೊಂಡು. ಫುಲ್ಲು ಗಾಳಿ ಚೆನ್ನಾಗಿ ಬೀಸ್ತಿತ್ತು. ನೇಚರ್ ನೋಡಿಕೊಂಡು ಫುಲ್ ನಮ್ಮ ಮನೆ ಮುಂದೆ ಗ್ರೀನರಿ ಇದೆ, ಫುಲ್ಲು ಗಾಳಿ ಬೀಸ್ತಿತ್ತು. ಗಾಳಿ ನೋಡಿಕೊಂಡು ಕಾಫಿ ಕುಡ್ಕೊಂಡು ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತು. ಮತ್ತು ನೆಕ್ಸ್ಟ್ ದಿನದ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.